यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಯಾಕಂದ್ರೆ ಅವ್ರು ಗುಂಡಾಗಿರಿ ಮಾಡ್ಬೇಕಾಗ್ತದೆ, ಅವ್ರು ಅಂಜಿಸ್ಬೇಕಾಗ್ತದೆ, ಅವ್ರು ಹತಾಶ ಆಗ್ಯಾರ. ವಿಜಯಪುರ ಈ ಸಲಾನು ಹಿಂದೂಗಳ ಕೈಯಾಗೆ ಉಳಿತಂದ್ರೆ ಇನ್ನು ಎಂದೂ ನಾವು ಎಮ್.ಎಲ್.ಎ ಆಗೋದು ಅನ್ನೋದು ತಲೆಯಾಗ ಹೊಂದ್ಬಿಟ್ಟಿರ್ತಾರೆ. ಏನಾರು ಮಾಡಿ ಗುಂಡಾಗಿರಿ ಮಾಡಬೇಕು, ಏನಾರು ಅಂಜಿಸ್ಬೇಕು, ನಮ್ಮ ವಾರ್ಡ್ನಾಗ ಕೊಡೋದು, ನಮ್ಮ ಬೂತ್ನಾಗ ಕೊಡೋದು, ಸುಮ್ಮನೆ ಅವ್ರು ಸಿದ್ಧಿಸಿದ್ರು ಕೈ ಹಿಡಿದು ಇವು ಯಾರಿಗೂ ಮಕ್ಕಳಿಗೆ ಅಧಿಕಾರ ಇಲ್ಲ, ಸಿದ್ಧಿಸಿದ್ರು ಇಲ್ಲಕ್ಕೆ ಹೋಗಲ್ಲ. ಯಾವುದೇ ಸಂಘ ಸಂಸ್ಥೆದವರು ನಾನೊಬ್ಬ ಈ ದೇಶದ ನಾಗರಿಕನಾಗಿ ಮತದಾನ ಮಾಡೋರಿಗೆ ಸಹಾಯ ಮಾಡುವಂಥ ಅವಕಾಶ ಇದೆ. ಯಾಕ್ರಿ ಅದನ್ನು ಯಾರು ಒಳಗಡೆ ಆಗೋಗಲ್ಲ. ನಮ್ಮ ಕೆಂಗನಾಳ ಅಂಜಿಸ ನಾವು ಒಂದು ಎಮ್.ಎಲ್.ಎ ಡೈರೆಕ್ಟ್ ಇಲ್ಲ, ಅವ ಹೆಂಗೆ ಹಿಂದೆ ಹೆಸರ್ಲಾಕತ್ತ ನೋಡಿದ್ರು. ಮತ್ತೆ ಹಿಂಗೆಲ್ಲ ಹುಲಿಗಳಿಗೆ ನೀಡಕ್ಕಂತ ಗರ್ವ ನನಗೆ. ಮುಂದೆ ಇಲೆಕ್ಷನ್ ಹಂಗೆ ಆಗೋದು ಬಿಜಾಪುರನಾಗ ಅವ್ರ ಮುಂದೆ ಏನು ಮಾಡ್ತಾರೆ ನಿಮ್ಗೆ ಗೊತ್ತೈತಿ. ಮುಂಜಾನೆ 6ರಿಂದ 7ರಿಂದ 9 ಭಟ್ಟಿಗೆ ಹಾಕ್ತಾರೆ ತಮ್ಮ ಏರಿಯಾದಾಗ. ಈ ಕಡೆ ಗುಂಡಾಗಿರಿ ಮಾಡಕ್ಕೆ ಬರ್ತಾರೆ. ಅಟ್ರಾಗಿ ಈಗೆಲ್ಲ ನಾವು CC ಕ್ಯಾಮ್ರಾ ಕೊಡ್ಸ್ಲಕ್ಕೆ ಇಲ್ಲಿ ಸಿಟಿ ಒಳಗೆ ಯಾವ ಏನಾದ್ರು ಯಾವ ಏರಿಯಾಗ ಮೋಟರ್ ಸೈಕಲ್ ತೊಗೊಂಡು ಬರಲ್ಲ. ಮತ್ತು ಅಟ್ಟು ಮೀರಿ ಬಂದ್ರೆ ನಾವು ತಯಾರಾಗಿರ್ತಾರೆ. ಇದು ತಯಾರು ಇರ್ತಾನೆ ನೇರವಾಗಿ ತಂದಿದ್ದ. ಅದಕ್ಕೆ ನಾವು ಈಗ ನೋಡ್ರಿ 2 ಲಕ್ಷ ನಮ್ಮ ಸುರುದ್ರೊಳಗೆ ಒಟ್ಟು 2,90,000 ಮತದಾರ, 2,60,000 ಫಾರ್ಮ್ ವಿತರಣೆ ಆಗ್ಯಾವ. ಅದನ್ನ ಎಷ್ಟು ಉಳಿತು ಫಾರ್ಮ? ಇನ್ನ 30,000 ಫಾರ್ಮ್ ಹೋದವು. ಅದ್ರಾಗ 1,38,000 ಡಿಜಿಟಲೀಕರಣ ಆಗ್ಯಾವ. ಅದು ಇವ್ರು ಅದೇ ವೋಟರ್ಸ್ ಆಗ್ಯಾರ. ಇನ್ನ ನಮ್ಮವರು ಫಾರ್ಮ ಇನ್ನು ತೆಲುಗು ತಳಿಕೊಂಡು ಮಕ್ಕೊಂಡಾಗ ಇನ್ನು ಅವ್ರಿಗೆ ಅವ್ರ ಮನೆಗೆ ಬಂದು ಭೇಟಿ ಅನ್ಸಿದಾಗ ಹೇಳ್ತಾರೆ ನಮ್ಮ ಮಂದಿ ಚಟ ಇರ್ತದೆ. ಅದಕ್ಕೆ ನಾವು ಜಾಗೃತಿ ಮಾಡಬೇಕು. ಯಾರು ಸಿದ್ಧಿಸಿದವರಾಗಲಿ ಯಾರೇ ಆಗಲಿ ನಮ್ಮ ಕಾರ್ಯಕರ್ತರು, ಸಿದ್ಧಿಸಿದವರಾಗಲಿ ನಮ್ಮ ಕಾರ್ಪೊರೇಟರ್ ಕಾರ್ಯಕರ್ತರಾಗಲಿ ಪಕ್ಷದ ಕಾರ್ಯಕರ್ತರಾಗಲಿ ಯಾರಿಗೂ ಅನ್ಸೋದಿಲ್ಲ. ನಾವು ಹೋಗಿ ಮಾಡ್ಲಿಕ್ಕೆ ನಮ್ಮ ಅಧಿಕಾರ ಏನು ಹಾರಾಡೋದ್ರಂದ್ರೆ ನೀವು ಕೆಂಗಣ್ಣಗೆ ಮೈ ಮ್ಯಾಗ ಹೋಗ್ಲಕ್ಕೆ ಆಗ್ತಿತ್ತಿಲ್ಲ. ಗಟ್ಟಿ ಆಗ್ರಿ, ಏನೋ ಆಗೋದಿಲ್ಲ. ಇವರು ಏನಾಗೈತಿ 10 ವರ್ಷ ಬಿಜಾಪುರ ಕಳ್ಕೊಂಡು ಹೋಗೋರಿಗೆ ಒದ್ದಾಡಕತ್ತ ಅದು ನೋಡುವುದಾಗಲಾಗೈತಿ. ಬಿಜಾಪುರ ಏನಪ್ಪ ಬಿಜಾಪುರದಲ್ಲಿ ಕೈ ಹೋಗಿದ್ವಿ. ಕಾರ್ಪೊರೇಷನ್ನು BJPದ ಆಯಿತು. ಈ ನಾಳೆ ಮತ್ತು SC ಆಗೈತಿ. ನಮ್ಮದು ಮೇಯರ್ ನಮ್ಮ ಮೆಜಾರಿಟಿ ಐತಿ, ಮತ್ತು BJPದ ಆಗ್ತದೆ. ದಣಿನಂತ ಸರ್ ಅಷ್ಟು ಹತಾಶ ಆಗಿ ಅವಾಗ ಒಂದು ಕಾಲದಾಗ ಹೊಡಿದಾಗ ಏನು ಮಾಡ್ಯಾರ. ಈಗ ಅದು ಅಷ್ಟು ಈಜಿ ಇಲ್ಲ. ನಮ್ಮ ಸುರುದ್ರ ಒಳಗ ಸರ್ಕಾರ ಐತಿ, ಹಮಾರ ಸರ್ಕಾರ ತುಮ ಸರ್ಕಾರ ಕ್ಯಾ ಕರ್ನೆ ವಾಲಾ ಆಪ್ಕೋ ತಾಕತ್ತೆ ಹಮಾರ ಪಾಸ್. ಆ ಸರ್ಕಾರಕ್ಕೂ ಈ ದಮ್ಮದಿಂದ ಎದುರಿಸ್ತೀವಿ. ಏನು ವಿಧಾನಸಭೆದಾಗ ಎದುರಿಸ್ತೀವಿ. ಏನು ಮಾಡಾಕತ್ತಾರ ಅದೇ ಹೇಳಿದೆ. ನಮ್ಮ ಲೀಡರ್ ಏನು ಮಾಡ್ತೀವ ಹೊರಗೆ ಬೇಡಿ, ನಾನು ಧೈರ್ಯ ಯಾರು ಬಿಡಬೇಡಿ. ಅದಕ್ಕೆ ಈಗ ಎಲ್ಲ ಫಾರ್ಮ್ ಏನು ಕೊಟ್ಟಾರಲ್ಲ, ನೀವು ನಿಮ್ಮ ಏರಿಯಾದಂದು ಅವ್ರ ಫಾರ್ಮ್ ತುಂಬಿಸ್ಕೊಂಡು ತಂದು ಕೊಡೋಂಗೆ ವ್ಯವಸ್ಥೆ ಮಾಡಿ. ಅದು ಡಿಜಿಟಲೀಕರಣ ಏನು ಅಂತಾರಲ್ಲ ಅದಾಗಬೇಕು. ನಮ್ಮದು 100% ಈ ಸಲ ನಾವು ಮತದಾರ ಹಿಂದೂಗಳು ಆಗಬೇಕು. ಇನ್ನು ಕೆಲವೊಂದು ಮಂದಿಗೆ ನಾವು ಹಳ್ಳ್ಯಾಗ ನೋಡ್ರಿ, ಬೆಂಗಳೂರಿನಾಗ ಇದ್ದಂಥ ನಾವು ಎಲ್ಲ ದುಡ್ಡಿಲಾಗ ಹೋಗೋರು ಬಿಜಾಪುರಕ್ಕೆ ಬಂದು ವೋಟ್ ಹಾಕ್ತಾರೆ. ಈಗ ಇಲ್ಲೇ ಮಕ್ಕಳಿದ್ದ ಹಳ್ಳ್ಯಾಗ ಬಿಜಾಪುರನಾಗ ವೋಟ್ ಹಾಕೋದಿಲ್ಲ. ನಮ್ಮ ಗ್ರಾಮ ಪಂಚಾಯತ್ ಎಲೆಕ್ಷನ್ ಐತಿ, ನಮ್ಮ ZP ಐತಂತ ಇಲ್ಲಿ ಬಿಜಾಪುರನಾಗ ಜೀವನ ನೀವು ಕಟ್ಟಿ ಮನೆ ಉಳಿಬೇಕಲ್ಲ. ಮುಂದೆ ನೀವು ಚೆಂದಾಗಿ ನೆಮ್ಮದಿಯಿಂದ ಇರ್ಬೇಕ ಬೇಡ. ಬಿಜಾಪುರ ನಿಮ್ಮ ಮಕ್ಕಳೆಲ್ಲ ಚಲೋ ಶಾಲೆ ಕಲಿಬೇಕು, ಚಲೋ ರೋಡ್ ಬೇಕು, ಎಲ್ಲಾನು ಕಟ್ಟಿ ಹೊಡಿತೀವಿ. ಮತ್ತು ಬಿಜಾಪುರ ಮತದಾರ ಯಾರು ಅಲ್ಲೇನು ಬಬಲೇಶ್ವರ್ನಾಗ ಏನು ಅನಾಹುತನ ಆಗೋದಿಲ್ಲ. ಅಲ್ಲಿ ದೇವರಪುರಿಗೆ ಏನು ಆಗೋದಿಲ್ಲ, ನಾಗಣ್ಣಗೆ ಏನು ಆಗೋದಿಲ್ಲ. ಏನಾರ ಅನಾಹುತ ಆಗೋದು ಬಿಜಾಪುರನಾಗ ಆಗೋದು. ಅದಕ್ಕೆ ನಮ್ಮ ಎಲ್ಲ ಕಾರ್ಪೊರೇಟರ್ ಆಗಲಿ ಎಲ್ಲರೂ ಮನೆ ದಿನ ನೋಡ್ತೀವಿ ನಾವು. ವಾಟ್ಸಪ್ನಾಗ ನಾವು ಕಂಟಿನ್ಯೂ ಮ್ಯಾನ್ ಅಂತಾರೆ. ನಾನು ಎಲ್ಲರ ಕೈ ಮುಗಿದು ಕೇಳ್ಕೊಂಡು ಎಲ್ಲ ಸಮಾಜದವರು ಇದ್ದೀವಿ. ನಿಮ್ಮ ಸಣ್ಣ ಸಮಾಜಗಳು ನಿಮ್ಮ ಬಲ್ಲಿ ಒಂದು ನೀವು ಲಿಸ್ಟ್ ಇದು ಮಾಡ್ಕೊಂಡ್ಬಿಟ್ರಿ, ಯಾದೇನಿ ಮಾಡ್ಕೊಂಡ್ಬಿಟ್ರಿ. ಈ ಸಮಾಜ ಪೂರ್ತಿ ಏನೋ ಅವ್ರ ಹೆಸರು, ಮೊಬೈಲ್ ನಂಬರ್ ಎಲ್ಲ ಎಷ್ಟು ಮಂದಿ
ನಮ್ಮ ಮನ್ಯಾಗ ಅದಾರ. ಈಗೆಲ್ಲ ಎಲ್ಲ ಸಣ್ಣ ಸಮಾಜಗಳು ಬಿಜಾಪುರ ನಗರನಾಗ ಒಂದು ಸಂಘಟನೆ ಮಾಡ್ಕೊಂಡಾರ. ಅವ್ರ ಎಲ್ಲ ಸಮಾಜದ ಅವರ ಹೆಸರುಗಳದಾವು, ಎಷ್ಟು ವೋಟರ್ಸ್ ಅದಾವರು ಅವ್ರ ಬಳಿ ತಲೆಗೈತಿ. ಆ ಸಮಾಜದ ಹಿರಿಯರುಗಳು ಸಹಿತ ನಾವೆಲ್ಲ ನಮ್ಮ ಕಾರ್ಯಕರ್ತರು ಸಂಪರ್ಕ ಮಾಡಿ ಅವ್ರಿಗೂ ಕೈಯಾಗೂ ಲಿಸ್ಟ್ ತಗೊಂಡು, ನೀವು ನಿಮ್ಮ ಸಮಾಜದ ಓಟ್ ಅದಾವು 800 ಓಟ್ ಅದಾವು, 800 ಓಟ್ ಅದಾವು ಯಾವುದೇ ಓಣ್ಯಾಗಿರಲಿ. ಯಾಕಂದ್ರೆ ಒಂದು ಸಮಾಜ ಮೊದಲು ಒಂದೇ ಕಡೆ ಇರ್ತಿತ್ತು, ಈಗ ಎಕ್ಸ್ಟೆನ್ಷನ್ ಮನಿ ಮಾಡ್ಕೊಂಡು ಹೋಗ್ಯಾರ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।